ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯಾಸ್ ಸಿಲ್ವರ್ ಹೌಸ್. ತುಂಬ ಜನ ಕಸ್ಟಮರ್ದು ಮತ್ತು ಆನ್ಲೈನಲ್ಲಿ ಎಲ್ಲರದು ಒಂದೇ ಕ್ವಶನ್ ಏನಪ್ಪ ಅಂದರೆ ಯಾವ ಥರ ಸಿಲ್ವರ್ ಜ್ಯುವೆಲರಿನ ಪ್ರಿಸರ್ವ್ ಮಾಡೋದು ಅಂತ. ಸೊ ನಾವು ಅಂಗಡಿಯಲ್ಲಿ ಕೊಡೋವಾಗ ಪ್ರತಿಯೊಂದು ಹೇಳೇ ಕೊಡ್ತೀವಿ. ಬಟ್ ನೀವೇನು ಮಾಡ್ತೀರಾ, ಮನೆಗೆ ಹೋಗಿದ ತಕ್ಷಣ ಸಿಲ್ವರ್ ಜ್ಯುವೆಲರಿ ಈ ಥರ ವೆಲ್ವೆಟ್ ಬಾಕ್ಸಲ್ಲಿ ಪ್ರಿಸರ್ವ್ ಮಾಡ್ತೀರಾ. ಇದನ್ನು ನೀವು ಈ ಥರ ಸ್ಟೋರ್ ಮಾಡಲೇಬಾರ್ದು. ಸೆಕೆಂಡ್, ಟ್ರೆಡಿಷ್ನಲ್ ಆಗಿ ಬಂದಿರೋ ಅಂಥ ಕಾಟನಲ್ಲಿ ಇಡೋ ಅಂಥ ಹ್ಯಾಬಿಟ್ಟು ಇದು ಸಹ ಮಾಡಬಾರ್ದು. ಯಾಕಪ್ಪ ಅಂದರೆ ಇದು ನಮ್ಮ ಸ್ವೆಟ್ ಬ್ಲ್ಯಾಕ್ನೆಸ್ ಏನಿರುತ್ತಲ್ಲ, ಡಸ್ಟ್ ಎಲ್ಲಾನು ಸಿಲ್ವರ್ ಜ್ಯುವೆಲರಿಗೆ ಹೋಗಿ ಸಿಲ್ವರ್ ಜ್ಯುವೆಲರಿ ಬ್ಲ್ಯಾಕ್ ಆಗುತ್ತೆ. ಸೊ ಯಾವ ಥರ ಪ್ರಿಸರ್ವ್ ಮಾಡಬೇಕು ಅಂದರೆ, ಎಲ್ಲರಿಗೂ ಗೊತ್ತಿರುತ್ತೆ ಜಿಪ್ಲಾಕ್ ಕವರ್ಸ್ ಈ ಥರ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗುತ್ತೆ. ಇದರಲ್ಲಿ ಈ ಥರ ಓಪನ್ ಮಾಡಿಬಿಟ್ಟು ಸಿಲ್ವರ್ ಜ್ಯುವೆಲರಿನ ಈ ಥರ ಹಾಕಿ ಟೈಟ್ ಆಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬೇಕು. ಯಾಕಪ್ಪ ಅಂದರೆ ಒಳ್ಳೆ ಸಿಲ್ವರ್ ಗುಣ, ಚೆನ್ನಾಗಿರೋ ಸಿಲ್ವರ್ದು ಗುಣ ಏನಪ್ಪ ಅಂದರೆ ಏರ್ಗೆ ಎಕ್ಸ್ಪೋಸ್ ಆದಾಗ ಅದ್ರದ್ದು ಬಣ್ಣ ಬಿಟ್ಕೊಳುತ್ತೆ. ಸೊ ಹಂಗಾಗಿ ನೀವು ಟೈಟ್ ಆಗಿ ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿ ಫ್ರೀ ಮಾಡಿ ಇಟ್ಟು ಈ ಥರ ಬಾಕ್ಸಲ್ಲಿ ಇಡೋದ್ರಿಂದ 5 to 10 years ನಿಮ್ಮ ಪಾಲಿಶು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಎಲ್ಲರೂ ಇದನ್ನ ಟಿಪ್ ಫಾಲೋ ಮಾಡ್ತೀರಾ ಅಂತ ಭಾವಿಸ್ತಾ, ಈ ಟಿಪ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹತ್ರ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.